ಈಗೊಂದು 2 ತಿಂಗಳಾಗಿರ್ಬೋದು ಬಶೀರ್ ಈ ಥರ ನನ್ನ ಲೈಫಿಗೆ ಬಂದು. ಯಾವುದೋ ದಿನ ಹೀಗೆ ಹೊಳಿತು, ಮದಿಲುಗಳು ವೈಕಮ್ ಮೊಹಮ್ಮದ್ ಬಶೀರ್ ಅವರ ನಾವಲ್ ನಾವು ಯಾಕೆ ಸ್ಟೇಜ್ ಮೇಲೆ ತರಬಾರ್ದು ಅಂತ. ಸೊ ನಾನು ಮ್ಯೂಸಿಷಿಯನ್ ಆಗಿರೋದ್ರಿಂದ ಮನಸ್ಸಿಗೆ ಬಂದಿದ್ದು ಫಸ್ಟ್ ಥಾಟ್ ಅಂದರೆ ಇದನ್ನು ಸ್ಟೇಜಿಗೆ ತಂದರೆ ಮ್ಯೂಸಿಕಲ್ ಆಗಿ ತರಬೇಕು ಅಂತ. ಆ ಕಥೆಯ ಎಳೆಯನ್ನು ಇಟ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ. ಸೊ ನನ್ನ ಫ್ರೆಂಡ್ ಪ್ರಗಾತ ಮೋಹನ್ ನನ್ನ ರೈಟಿಂಗ್ ಜರ್ನಿಯಲ್ಲಿ ನನ್ನ ಜೊತೆ ಇದ್ದರು. ಸೊ ನಾವು ಬರಿತಾ ಹೋದ್ವಿ ಒಂದೊಂದೇ ಸೀಕ್ವೆನ್ಸ್. ಈ ಸ್ಟೇಜಲ್ಲಿ ಏನಾಗ್ಬೋದು, ಬಶೀರ್ ಜೈಲಿಗೆ ಬಂದರೆ ಏನಾಗುತ್ತೆ ಫಸ್ಟು, ಅಥವಾ ನಾರಾಯಣಿಯ ವರ್ಷನ್ ಏನು, ಈ ಥರದ್ದೆಲ್ಲ ವರ್ಕ್ ಮಾಡ್ಕೊಂಡು ಹೋದ್ವಿ. ದೆನ್ ವಿ ಕೇಮ್ ಅಪ್ ವಿತ್ ಅ ಸ್ಕ್ರಿಪ್ಟ್. ಅದಕ್ಕೆ ಮ್ಯೂಸಿಕ್ ಮಾಡೋಕ್ಕೆ ಶುರು ಮಾಡಿದ್ವಿ, ಅದನ್ನು ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ದೆನ್ ದ ಕಾಸ್ಟ್ ಕೇಮ್. ಸೊ 7 ಜನ ಇದ್ದೀವಿ ನಾವು ಹೇಳಿದಂಗೆ. ಬಶೀರ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ನಾರಾಯಣಿ ಕಾವ್ಯ ಮಾಡ್ತಿದ್ದೀರಾ, ವಾರ್ಡನ್ ಅಮಿತ್, ಫ್ರೆಂಡ್ ಮಂಜು ಹಿರೇಮಠ, ಅಥವಾ ಎಡಿಟರ್ ಮುನ್ನ ಅಥವಾ ಕೇತು ಸ್ವ್ಯಾಪ್ ಆಗ್ಬೋದು, ಕ್ರಾಂತಿಕಾರಿ ಮುನ್ನ, ಕೋರಸ್ ಶ್ರುತಿ. ಸೊ ನಮ್ಮ ಮೊದಲನೇ ಪ್ರಾಸೆಸ್ ಕೂಡ ರೀಡಿಂಗೇ ಆಗಿತ್ತು. ನಾವೇನು ಮ್ಯೂಸಿಕ್ ಮಾಡಿದ್ದೀವಿ ಮತ್ತು ಏನಕ್ಕೆ ಅದರ ಮಧ್ಯ ಹೇಗೆ ಕಥೆಯನ್ನು ಹೆಣೆದಿದ್ದೀವಿ, ಇದನ್ನು ಫ್ರಮ್ ದ ಡೇ 1 ಜಸ್ಟ್ ರೀಡಿಂಗ್ ಶುರು ಮಾಡಿದ್ವಿ. ಒಂದೊಂದೇ ಹಾಡುಗಳನ್ನ ಹಾಡೋಕ್ಕೆ ಶುರು ಮಾಡಿದ್ವಿ. ಹೋರಾಟವೇ ನಮ್ಮೆದೆಯ ಉಸಿರು, ಸ್ವತಂತ್ರ ಪೂರ್ವ ಚಳುವಳಿಗಳು. ಸ್ವಲ್ಪ ದಿನ ನಿರ್ದಿಗಂತದಲ್ಲಿ ರಿಹರ್ಸಲ್ಸ್ ಮಾಡಿದ್ವಿ. ಮೈಸೂರಿನ ನಿರ್ದಿಗಂತ ಅಪಾರ್ಟ್ಮೆಂಟಲ್ಲಿ ಎಲ್ಲ ಜಾಯ್ನ್ ಆಗಿ ಬೆಳಗಿನ ಸಂಜೆ ತನಕ ಓದ್ತಾ ಇದ್ವಿ. ಬಶೀರ್ ಮಾಡೋ ಕಟ್ಟನ್ ಚಾಯನ್ನ ಅಲ್ಲೇ ನಾವು ಮಾಡ್ತಾ ಇದ್ವಿ, ಕುಡಿತಾ ಇದ್ವಿ. ಹಸಿ ಹಸಿ ಸುಳ್ಳಿಗೆ ಹಸಿಯನ್ನು ಬೆಳೆಯಲು ಕಸಿರಿಸಿ ಆಗುವ ಹೊಸ ಹೊಸ ಚರ್ಚೆ, ಕುದಿಯುವ ನೀರಿಗೆ ಟೀ ಕುರಿ ಉದುರಿ ಜೈಲಿನ ಒಳಗಡೆ ಕಡಿಮರ ಹರಡಿ ಹೊರಗೆ ಬಿಳಿಯರು ವಿಷಮ ಬೆರೆಸುತ್ತಿರ ಬೆರೆಸಿ ಹೆಪ್ಪು ನಾವು ವಿಷಯವನ್ನು. ಯಾರಿರದ ವೇಳೆಯಲ್ಲಿ ಗೋಡೆಯ ಬಳಿಗೆ ಬಂದು ನಿನ್ನನು ನನ್ನ ಬಳಿ ಕರೆಯುವುದೇ ಹೊಸ ಅಭ್ಯಾಸ, ಹೊಸ ಅಭ್ಯಾಸ, ಹೊಸ ಅಭ್ಯಾಸ. ಕೊನೆ ಪಕ್ಷ ಒಂದು ಬಾಂಬ್ ಆದ್ರೂ ಕೇಳೋದಲ್ವೇ? ಗುಲಾಬಿ ಗಿಡನ? ಹೌದು, ಗುಲಾಬಿ ಗಿಡ. ಬಾಂಬ್ ಬಂದ್ರೆ ಚೆನ್ನಾಗಿರುತ್ತೆ. ಬಾಂಬು, ಚಾಕು, ಬ್ಲೇಡು, ಕೊನೆ ಪಕ್ಷ ಬೀಡಿ ಸೊಪ್ಪಾದ್ರೂ ಕೇಳಿ, ಅದು ನಿಮ್ಗೆ ಚೆನ್ನಾಗಲ್ಲ. ಬಾಂಬು, ಬಾಂಬು ದೊಡ್ಡದಲ್ವಾ? ಚಾಕು, ಬ್ಲೇಡು ಕೊನೆಗೆ ಒಟ್ನಲ್ಲಿ ಕ್ರಾಂತಿ ಆಗ್ಬೇಕಪ್ಪ. ನಾನು ರಾಮಸ್ವಾಮಿ. ಕಪ್ಪು ಬಿಳುವ ಜೈಲಿಗೆ ಬಂದಿತು ಮೊದಲ ಬಣ್ಣ, ಆ ಕೆಂಪು ಟೋಪಿ ಕ್ರಿಮಿನಲ್ಸೇ ಪರವಾಗಿಲ್ಲ, ಸೈಲೆಂಟ್ ಆಗಾದ್ರೂ ಇರ್ತಾರೆ. ನಿಮ್ಮ ಮನೆಯಂಗಳದಿ ಬೆಳೆದ ಹೂಗಿಡವೊಂದು ಬರಿದಾದ ನನ್ನೆದೆಯ ತುಂಬುತ್ತಿದೆ. ನನ್ನ ಮನೆಯಂಗಳದ ಹೂದೋಟ ತಾನು ನಡೆದು ನನ್ನೆಡೆಗೆ ಬಂದಂತಿದೆ. ಅಗರಂ ರಂಗಯ್ಯ, MN ಜೋಯ್ಸ್, ವೆಂಕಟ ಕೃಷ್ಣಯ್ಯ. ಡಲ್ ಟೈಮ್ ಬಂದರೆ ಈಗ ಮನೆಯವ್ರ ನೆನಪಾಗ್ತಿದ್ರೆ ಏನು ಮಾಡ್ತೀಯಾ? ಕ್ರಾಂತಿ ಇರೋದಿಲ್ಲಿ ಈಗ. ಮತ್ತೆ ಈಗ ಸುತ್ತ ನೋಡ್ತಿದ್ದ ನಮ್ಮ ಇಡೀ ಜೈಲಲ್ಲಿ ಕಲರ್ಫುಲ್ ಹೂವುಗಳಿದೆ, ಕಟ್ಟಂ ಚಾಯಲ್ಲಿ ಇಷ್ಟು ಚರ್ಚೆಗಳಾಗಿದೆ, ಗೋಡೆ ಕಾಣ್ತಿದೆ, ಅದರಲ್ಲಿ ತೇಪ ಇದೆ. ಇದೆಲ್ಲ ಕ್ರಾಂತಿ. ನಾವು ಗುಂಪು ಕಟ್ಕೊಂಡು ಹೋಗಿ ಓಡಾಡ್ತಿದ್ವಿ, ನೋಡೋದಲ್ಲ ಅಂತ. ಬಾಯ್ ಬಿಟ್ಟರೆ ಜೋಕೆ, ಬಾಯಿ ಬಿಟ್ಟರೆ ಜೋಕೆ, ಅದು ಹೊಸವಿ, ಅದು ಹೊಸ, ಅದು ಹೋ, ಅದು ಅಲ್ಲೇ ಹಯ್ಯ, ಅದು ಹೊಸ ವಿವಾದ, ಅದು ಹೊಸ ವಿವಾದ, ಅದು ಹೊಸ ವಿವಾದ. ನಿಮಗಾಗಿ ನೋಡೋರ ಸ್ವತಂತ್ರ ಭಾರತಕ್ಕೆ
ಫ್ರಮ್ ಎ ಟು ಝೆಡ್ ನಮಗೆ ಒನ್ಸ್ ಹಾಡು ಕಂಪ್ಲೀಟ್ ಆಗ್ತಿದೆ, ಎಲ್ಲರಿಗೂ ಮನಸ್ಸಲ್ಲಿ ಕೂರ್ತಿದೆ ಸ್ಕ್ರಿಪ್ಟ್ ಅಂತ ಅಂದಮೇಲೆ ನಾವು ಫ್ಲೋರ್ಗೆ ಹೋಗಿದ್ದು. ಫ್ಲೋರ್ಗೆ ಹೋಗಬೇಕಾದ್ರೆ ನಮಗೆ ತುಂಬ ಇಂಪಾರ್ಟೆಂಟ್ ಇದ್ದಿದ್ದು ಮ್ಯೂಸಿಕಲ್ ಆಗಿರೋದ್ರಿಂದ ನಾವು ಅಂದರೆ ಒಂದು ನಾರ್ಮಲ್ ಪ್ಯಾಟರ್ನಲ್ಲಿ ಹೋಗದೆ ವಿತ್ ಮೂಮೆಂಟ್ಸ್ ಹೋಗಬೇಕಿತ್ತು. ಸೊ ಅದರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದು ಅನುಷಾ ವೀರೇಶ್. ಅವರು ಜಾಯ್ನ್ ಆದರು. ನಮ್ಮದೆಲ್ಲ ಅಳ್ಳಾಡದೇ ಇರೋ ಬಾಡಿಗಳು, ಸ್ಟಿಫ್ ಆಗಿರೋ ಬಾಡಿಗಳು ಅವರು ರಿಪೇರಿ ಮಾಡಿದ್ದಾರೆ ಇಷ್ಟು ಟೈಮ್ ತಗೊಂಡು. ದಿನ ಕ್ಲಾಸಸ್, ನಮಗೆ ಬಾಡಿ ಮೂಮೆಂಟ್ ಕ್ಲಾಸಸ್, ಎಲ್ಲರೂ ಸ್ವಲ್ಪ ಟೀಮಲ್ಲಿ ಸ್ವಲ್ಪ ಫಿಟ್ ಆಗಿದ್ದೀವಿ ಅಂತ ನಂಗೆ ಅನಿಸ್ತಾ ಇದೆ ಈಗ ಅವರೆಲ್ಲ ಜಾಯ್ನ್ ಆದಮೇಲೆ. And we will today try to be ready from the center. The muscle that we were trying to approach today to keep our spine down in the morning while working out, we will try to be ready from there. More arms, more upper body also if you want. Yeah, little more from the body. Yes. ಸರ್ ನಂಗೊಂದು ಪೆನ್ನು ಬುದ್ಧಿ ಹಾಡೆ ಮತ್ತು ಟಿವಿ ನ್ಯೂಸ್ ಪೇಪರು ನೋಡ ಸ್ವತಂತ್ರ ಮೂಲ ಚಳುವಳಿಗಳು, ಹೋರಾಟ ಬಂದ ಬಳುವಳಿಗಳು, ಬ್ರಿಟಿಷರೆದುರು ಹೋರಾಟವೇ ನಮ್ಮೆದೆಯ ಉಸಿರು. ಬಾಡಿ ಮೂಮೆಂಟ್ ಅಷ್ಟೇ ಅಲ್ಲದೆ ನಾನು ಆನ್ ಸ್ಟೇಜೇ ಇದ್ದಿದ್ದರಿಂದ ಥ್ರೂಔಟ್ ನಾನು ಬಶೀರ್ ಆಗಿರೋದ್ರಿಂದ ನಾನು ಮೋಸ್ಟ್ ಆಫ್ ದ ಟೈಮ್ ಆನ್ ಸ್ಟೇಜೇ ಇರೋದ್ರಿಂದ ಇಟ್ ವಾಸ್ ಸೋ ಇಂಪಾರ್ಟೆಂಟ್. ಅನುಷಾ ವೀರೇಶ್ ಬಿಕೇಮ್ ಅ ಥರ್ಡ್ ಐ. ಆಚೆಯಿಂದ ಏನು ನಡೀತಾ ಇದೆ ಆನ್ ಸ್ಟೇಜಲ್ಲಿ, ನಾಟ್ ಜಸ್ಟ್ ದ ಮೂಮೆಂಟ್ಸ್ ಹಿಂಗೆ ಬನ್ನಿ ಹಂಗೆ ಬನ್ನಿ ಅಥವಾ ಕೊರಿಯೋಗ್ರಾಫ್ ಮಾಡೋದಷ್ಟೇ ಅಲ್ಲದೆ ಅವರು ತುಂಬ ಆಸ್ಪೆಕ್ಟ್ಸಲ್ಲಿ ನನ್ನ ಆ್ಯಬ್ಸೆನ್ಸಲ್ಲಿ ನನ್ನ ಕಣ್ಣಾಗಿದ್ದರು ಅವರು ಸ್ಟೇಜಲ್ಲಿ. ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್. ಅದಲ್ಲದೆ ಕಾಸ್ಟ್ಯೂಮನ್ನು ಮಾಡಿರೋ ರಂಜನಾ ಕೇರ, ಸೆಟ್ ಮಾಡಿರೋ ಕಾವ್ಯ ಮತ್ತು ಪ್ರಶಾಂತ್ ಹೆಬ್ಸೂರು, ಎಲ್ಲರೂ ತುಂಬ ಇನ್ವಾಲ್ವ್ ಆಗಿ ತುಂಬ ಖುಷಿಯಿಂದ ವರ್ಕ್ ಮಾಡಿದ್ದೀವಿ. ಇನ್ನೊಂಚೂರು ಯೂಸ್ ದ ಸ್ಟ್ಯಾಂಡ್ಸ್ ಟು ಟಾಕ್ ಟು ದ ಆಡಿಯನ್ಸ್ ಆಲ್ಸೋ. ನಾವು ಪೊಲಿಟಿಕಲ್ ಪ್ರಿಸನರ್ಸ್. ಹಾಗಾಗಿಯೇ ಈ ಬ್ರಿಟಿಷರಿಗೆ ನಾನಂದ್ರೆ ದೊಡ್ಡ ಇರಿಟೇಷನ್. ಸೊ ಪೊಲಿಟಿಕಲ್ ಪ್ರಿಸನರ್, ನಾನು ಪೊಲಿಟಿಕಲ್ ಪ್ರಿಸನರ್, ಪೊಲಿಟಿಕಲ್ ಪ್ರಿಸನರ್, ನಾವು ಪೊಲಿಟಿಕಲ್ ಪ್ರಿಸನರ್, ನಾನು ಸೊ ಪೊಲಿಟಿಕಲ್ ಪ್ರಿಸನರ್, ನಾವು ಪೊಲಿಟಿಕಲ್ ಪ್ರಿಸನರ್. ಸೊ ಇನಿಷಿಯಲ್ ಡೇಸಲ್ಲಿ ನಾನು ಅಮಿತ್ ಹೀಗೆ ಟೀ ಕುಡಿತಾ ಮಾತಾಡಬೇಕಾದ್ರೆ, ಸೊ ಬಶೀರ್ ಓಕೆ, ನಾರಾಯಣಿಯನ್ನ ಏನು ಮಾಡೋದು, ಲಿಟ್ರಲಿ ಸ್ಟೇಜಿಗೆ ಬರಬೇಕಾ ನಾರಾಯಣಿ ಅಥವಾ ಜಸ್ಟ್ ವಾಯ್ಸ್ ಆಗಿರಬೇಕಾ, ಇದನ್ನು ಡಿಸ್ಕಸ್ ಮಾಡಿದಾಗ ವಿ ಕೇಮ್ ಟು ಅ ಕನ್ಕ್ಲೂಷನ್ ದಟ್ ಇಲ್ಲ, ತರೋಣ ನಾರಾಯಣಿನ ಆನ್ ಸ್ಟೇಜ್. ಸೊ ತಂದರೆ ವಿ ಹ್ಯಾವ್ ಟು ಡೂ ಜಸ್ಟಿಸ್ ಫಾರ್ ದ ಕ್ಯಾರೆಕ್ಟರ್. ಸೊ ಬ್ಯಾಕ್ ಸ್ಟೋರಿ ತಗೊಂಡ್ವಿ, ಪರ್ಪಸ್ ಇರಬೇಕು ನಾರಾಯಣಿಗೆ,
ಬಶೀರ್ಗೆ ಹೇಗೆ ಕ್ರಾಂತಿ ಒಂದು ಪರ್ಪಸ್ಸು, ಅದೇ ನಿಟ್ಟಿನಲ್ಲಿ ಲೈಫ್ನ ಒಂದು ಪರ್ಪಸ್ ರಿಫ್ಲೆಕ್ಟ್ ಆಗಬೇಕು ನಾರಾಯಣಿ ಕ್ಯಾರೆಕ್ಟರಲ್ಲಿ. ನಾನು ಮಾಡಿರೋ ಕೈ ತೋಟ ನೆನಪಾಗ್ತಿದೆ. ಸೊ ಅವಳು ಯಾವುದೋ ರೀಸನ್ಗೆ ಜೈಲಿಗೆ ಬಂದಿದ್ದಾಳೆ. ಅವಳು ಪೊಲಿಟಿಕಲ್ ಪ್ರಿಸ್ನರ್ ಅಲ್ಲ ಅಂತ ರಿಜಿಸ್ಟರ್ ಮಾಡಿದ್ದಾಳೆ. ಸೊ ಕ್ರೈಮ್ ಮೇಲೆ ಬಂದಿದ್ದಾಳೆ ಆಯಿತಾ. ಅವಳ ಹಿಸ್ಟ್ರಿ ನಾವು ಏನು ಅಂತ ಹಿಂಗೆ ಹೇಳ್ತಿಲ್ಲ, ಆದರೆ ಏನೋ ಒಂದಿದೆ. ಕ್ಷಮಿಸಿ ಅಕ್ಕ, ನಾನಿನ್ನು ಬರ್ತೀನಿ. ಶಾರಿ, ನಾವು ಮಕ್ಕಳಾಗೇ ಇರಬೇಕಿತ್ತು ಕಣೆ. ಮತ್ತೆ ಸುಖವಾಗಿ ಬದುಕು ಒಂದು ಇದಾಗ್ತಿಲ್ಲ. ನೀನು ಸುಖವಾಗ್ಬಿಡು. ಅದು ಏನಾಗೋಗುತ್ತೆ, ಸ್ವಲ್ಪ ಇದು ಮಾಡಿದ್ರು ಇವಳು ಅಂದ್ರೆ ಇದರಲ್ಲಿ ಹೇಳ್ದಂಗೆ ಓಕೆ ನಂದು ಹೊಡ್ಸ್ಕೊಂಡೋಯ್ತು ನೀನು ಸುಖ ಹಂಗಾಗಿ ಹೋಗುತ್ತೆ. ಅವಳು ಜೆನ್ಯೂನ್ಲಿ ಹೇಳ್ತಾಳೆ. ಮುಂದೇನು ಮಾಡ್ಬೋದು ನೋಡಿ. ಗೋಡೆಯ ಈ ಬದಿಯಲ್ಲಿ ಮನೆಯ ನೆನಪು ಕಾಡುತ್ತಿದೆ, ಅಂಗಳದ ಕೈ ತೋಟ ಕರೆಯುತ್ತಿದೆ, ಸುತ್ತದ ಗೋಡೆಗಳು ಉತ್ತರ ನೀಡದೆ ಭಾವದ ಅಲೆಗಳಲ್ಲಿ ಸಿಲುಕಿದ ಭವಿಯು ನಾನು. ಭಾವಗಳಲ್ಲಿ ಮಂದಿಯು ನಾನು. Political prisoner. I'm not a political prisoner. I'm not a political prisoner. ಪ್ರಾಸೆಸ್ ತುಂಬ ಮ್ಯಾಟರ್ ಆಗಿದೆ. ನಾವು ಇನಿಷಿಯಲ್ ಡೇಸಲ್ಲಿ ನಾನು ಮೋಹನ್ ಬರೆದಿದ್ದ ಸ್ಕ್ರಿಪ್ಟ್ಗೂ ಇವತ್ತು ಆಗಿರೋ ಒಂದು ಫೈನಲ್ ಔಟ್ಪುಟ್ಗೂ ತುಂಬ ಇವಾಲ್ವ್ ಆಗಿದೆ ಸ್ಕ್ರಿಪ್ಟ್. ಆ್ಯಂಡ್ ದಟ್ಸ್ ಹೌ ಸ್ಕ್ರಿಪ್ಟ್ ಶುಡ್ ಬಿ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಐ ಹೋಪ್ ನಾವು ಜಸ್ಟಿಸ್ ಮಾಡಿದ್ದೀವಿ ಬಶೀರ್ ಅವರ ಕಥೆಗೆ ಅಂತ. ಇವತ್ತು ಕಿರುರಂಗ ಮಂದಿರಲ್ಲಿದ್ದೀವಿ ಆ್ಯಂಡ್ ಸ್ಟೇಜ್ ರೆಡಿ ಆಗ್ತಾಯಿದೆ, ಆಡಿಟೋರಿಯಂ ಖಾಲಿ ಇದೆ, ಸಂಜೆ ಇಲ್ಲಿ ಜನ ಇರ್ತಾರೆ, ನಾವಲ್ಲಿರ್ತೀವಿ, ಪರ್ಫಾರ್ಮ್ ಮಾಡ್ತಿರ್ತೀವಿ. ಹೋಪಿಂಗ್ ಈ ಜರ್ನಿ ಹೇಗೆ ಪ್ರಾಸೆಸ್ಸಲ್ಲಿ ನಮಗೆ ಇಷ್ಟು ಖುಷಿ ಕೊಡ್ತೋ, ಇಷ್ಟು ಸಂತೋಷ ಕೊಡ್ತೋ, ಈ ಥರ ಶೋನ ಜರ್ನಿಯಲ್ಲಿ ಕೂಡ ಅದೇ ರೀತಿ ನಾವಿರ್ತೀವಿ, ಅದೇ ಖುಷಿಯಲ್ಲಿ ನಾವು ವರ್ಕ್ ಮಾಡ್ತೀವಿ ಅಂತ. ಸೊ ಹೋಪಿಂಗ್ ಫಾರ್ ದ ಜರ್ನಿ. ಒಂದು ಚಳಿಯ ಸಂಜೆಯಲ್ಲಿ ನಮ್ಮೂರಿನ ಸೇತುವೆಯ ಮೇಲೆ ನಿನಗಾಗಿ ತಂದಿರುವ ಹೂವೊಂದನ್ನು ಹಿಡಿದು ನಾನು ಹೊಳೆಯು ಬಾನು. ಎಲ್ಲರೂ ನಿನಗಾಗಿ ಕಾದು ಕೆಂಪೇರಿರಲು ಬಾನಿನ ಬಣ್ಣದ ಹೂವೊಂದನ್ನು ಮುಡಿದು ನಡೆದು ಬಂದೆ ನೀನು. ಆದರೂ ಈ ಜೈಲು ಬಟ್ಟೆಯಲ್ಲಿ ಯಾಕಾಗಬಾರ್ದು? ಚಳಿಗೆ ಮೇಲೊಂದು ಕಂದು ಬಣ್ಣದ ಸ್ವೆಟರು. ಆದರೂ ಜೈಲು ಬಟ್ಟೆ ಕಲ್ಪನೆ ನನ್ನದೋ ನಿಮ್ಮದೋ? ಸರಿ, ನೀವು ಮುಂದುವರಿಸಿ. ಆ ಚಳಿಯ ಸಂಜೆ ನಾವು ನಿರ್ದಿಗಂತದ ಪಾರ್ಟಾಗಿ ಈಗ 2 years ಆಗಿದೆ. ಸೊ ನಿರ್ದಿಗಂತದ ಜರ್ನಿಯಲ್ಲಿ ಕೂಡ ಇದೊಂದು ಮೈಲ್ ಸ್ಟೋನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದ ಜರ್ನಿ ಕಂಟಿನ್ಯೂಸ್. ಈ ಥರದ ಅನೇಕ ಪ್ರೊಡಕ್ಷನ್ಗಳು ನಮ್ಮ ನಿರ್ದಿಗಂತದಿಂದ ಬರ್ತಿದೆ ಆ್ಯಂಡ್ ಬರುತ್ತೆ ಕೂಡ. ಸೊ ಲುಕಿಂಗ್ ಫಾರ್ವರ್ಡ್ ಟು ದ ಜರ್ನಿ. ಥ್ಯಾಂಕ್ ಯು. ಮುಡಿದು